ಮೇಷರಾಶಿಯ ಜಾತಕದ ಮಹತ್ವದ ಭವಿಷ್ಯವಾಣಿ ಮತ್ತು ದೈವಿಕ ಸಂಕೇತಗಳು. ಮೇಷರಾಶಿಯವರೇ, ಇದು ಕೇವಲ ಮಾತಲ್ಲ, ಇದೊಂದು ದೈವಿಕ ಸೂಚನೆ. ಅತ್ಯಂತ ಪ್ರಮುಖವಾದ ಸಂಕೇತ. ಏಕೆಂದರೆ ಇಂದಿನ ರಾತ್ರಿ ಮೇಷರಾಶಿಯ ಜಾತಕರಿಗೆ ಯಾವುದೇ ಸಾಮಾನ್ಯ ರಾತ್ರಿಯಲ್ಲ. ಅಂತಹ ಅದ್ಭುತವಾದ 5 ಶುಭವಾರ್ತೆಗಳು ಇಂದು ರಾತ್ರಿ ನಿಮ್ಮ ಬದುಕಿನ ಅಂಗಳವನ್ನು ಪ್ರವೇಶಿಸಲಿವೆ. ಇದರ ಸಕಾರಾತ್ಮಕ ಪ್ರಭಾವ ಕೇವಲ ಇಂದಿಗೆ ಮಾತ್ರ ಸೀಮಿತವಾಗಿರದೆ ಮುಂಬರುವ ದಶಕಗಳ ಕಾಲ ನಿಮ್ಮನ್ನು ಮುನ್ನಡೆಸಲಿದೆ. ಮತ್ತು ಈ ಶುಭ ಸಂಗತಿಗಳಲ್ಲಿ ಒಂದು ನಿಮ್ಮ ಇಡೀ ಕೌಟುಂಬಿಕ ವಲಯದ ಮಾನಸಿಕ ನೆಮ್ಮದಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತದೆ. ಆದರೆ ತೀರಾ ವಿಸ್ಮಯಕಾರಿಯಾದ ವಿದ್ಯಮಾನ ಇನ್ನೂ ಬಹಿರಂಗವಾಗಬೇಕಿದೆ. ಏಕೆಂದರೆ ಇಂದು ರಾತ್ರಿ ಒಂದು ನಿಗೂಢ ನಾಮಧೇಯ, ಒಂದು ವಿಶಿಷ್ಟ ವರ್ತಮಾನ ಮತ್ತು ಒಂದು ವಿಶೇಷ ಕುರುಹು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಲಿದೆ. ಇದು ಕಳೆದ ಎಷ್ಟೋ ವರ್ಷಗಳಿಂದ ನಿಮ್ಮಿಂದ ದೂರ ಸರಿದಿದ್ದ ಆನಂದವನ್ನು ದಿಢೀರ್ ಎಂದು ನಿಮ್ಮತ್ತ ಆಕರ್ಷಿಸಲಿದೆ. ಆದರೆ ಇದರಲ್ಲಿರುವ ಆತಂಕದ ಸಂಗತಿಯೆಂದರೆ, ನೀವು ಈ ದೈವಿಕ ಕುರುಹನ್ನು ಪತ್ತೆಹಚ್ಚುವಲ್ಲಿ ಸ್ವಲ್ಪವೇ ವಿಳಂಬ ಮಾಡಿದರೂ ಸಹ ನಿಮ್ಮ ಹೆಜ್ಜೆಯ ಬಳಿ ಬರುತ್ತಿರುವ ಸುವರ್ಣಾವಕಾಶವು ಶಾಶ್ವತವಾಗಿ ನಿಮ್ಮ ಕೈ ತಪ್ಪಿ ಹೋಗಬಹುದು. ಆದ್ದರಿಂದ ಈ ಮಹತ್ವದ ಮಾಹಿತಿಯ ದೃಶ್ಯಾವಳಿಯನ್ನು ಮಧ್ಯದಲ್ಲೇ ಕೈಬಿಡಬೇಡಿ. ನೀವು ನಿಜವಾದ ಮೇಷರಾಶಿಯ ಮೂಲದವರಾಗಿದ್ದರೆ ಪ್ರತಿಕ್ರಿಯೆಗಳ ಪಟ್ಟಿಯಲ್ಲಿ ಹರಹರ ಮಹಾದೇವ್ ಎಂದು ಪೂರ್ಣ ಶ್ರದ್ಧೆಯಿಂದ ಬರೆಯುವುದನ್ನು ಮರೆಯಬೇಡಿ. ಏಕೆಂದರೆ ಆ ಪರಮೇಶ್ವರನ ದಯೆಯಿಲ್ಲದೆ ಇಂತಹ ಅಪರೂಪದ ಗ್ರಹಗಳ ಕಾಕತಾಳೀಯ ಸೃಷ್ಟಿಯಾಗಲು ಖಂಡಿತವಾಗಿಯೂ ಸಾಧ್ಯವಿರಲಿಲ್ಲ. ಮೇಷರಾಶಿಯವರೇ, ಕಳೆದ ಕೆಲವು ತಿಂಗಳುಗಳ ಕಾಲಾವಧಿಯಲ್ಲಿ ನೀವು ಬದುಕಿನಲ್ಲಿ 108 ಕಷ್ಟಗಳನ್ನು ಮೌನವಾಗಿ ಸಹಿಸಿಕೊಂಡಿದ್ದೀರಿ. ನೀವು ಪ್ರಪಂಚದ ಕಣ್ಣಿಗೆ ಬಾಹ್ಯವಾಗಿ ಅತ್ಯಂತ ಧೈರ್ಯಶಾಲಿಯಂತೆ ಮತ್ತು ದೃಢವಾಗಿ ಕಾಣಿಸುತ್ತಿದ್ದರೂ ಒಳಗೊಳಗೆ ಮಾನಸಿಕವಾಗಿ ತೀವ್ರವಾಗಿ ಜರ್ಜರಿತರಾಗುತ್ತಿದ್ದಿರಿ, ಒಡೆಯುತ್ತಿದ್ದಿರಿ. ಕೆಲವು ಸಂದರ್ಭಗಳಲ್ಲಿ ಅದು ತೀವ್ರ ಹಣಕಾಸಿನ ಮುಗ್ಗಟ್ಟಿನ ಆತಂಕವಾಗಿತ್ತು. ಇನ್ನು ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಅತ್ಯಂತ ಪ್ರೀತಿಪಾತ್ರರ ಬದಲಾಗುತ್ತಿದ್ದ ನಡವಳಿಕೆ ಮತ್ತು ಕಠಿಣ ವರ್ತನೆಯನ್ನು ಕಂಡು ಉಂಟಾದ ನೋವಾಗಿತ್ತು. ಕೆಲವೊಮ್ಮೆ ಯಾವುದೇ ಪ್ರಮುಖ ಕಾರಣವಿಲ್ಲದಿದ್ದರೂ ತಡರಾತ್ರಿಯವರೆಗೂ ಕಣ್ಣಿಗೆ ನಿದ್ರೆಯಿಲ್ಲದೆ ಜಾಗರಣೆ ಮಾಡುತ್ತಿದ್ದಿರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಅತಿ ಹೆಚ್ಚು ಕಾಡಿದ ದುಃಖವೆಂದರೆ, ನೀವು ಜಗತ್ತಿನಲ್ಲಿ ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದಿರೋ ಅದೇ ಹತ್ತಿರದ ವ್ಯಕ್ತಿಗಳು ನಿಮ್ಮ ಪರಿಸ್ಥಿತಿಯನ್ನು ಅರಿಯಲು ವಿಫಲರಾದಾಗ. ಆದರೆ ಇಂದಿನಿಂದ ನಿಮ್ಮ ಕಷ್ಟದ ದಿನಗಳು ಅಂತ್ಯವಾಗಲಿವೆ. ಸಮಯದ ಚಕ್ರವು ನಿಮ್ಮ ಪರವಾಗಿ ತಿರುಗಲಿದೆ. ಏಕೆಂದರೆ ಇಂದಿನಿಂದ ನಿಮ್ಮ ಜನ್ಮರಾಶಿಯ ಗ್ರಹಗತಿಗಳು ಅತ್ಯಂತ ವೇಗವಾಗಿ ಚಲಿಸುತ್ತಾ ನಿಮ್ಮ ಬದುಕಿನಲ್ಲಿ ಮುಚ್ಚಿಹೋಗಿದ್ದ ಅದೃಷ್ಟದ ಬಾಗಿಲುಗಳನ್ನು ಒಂದೊಂದಾಗಿ ತೆರೆಯುವಂತೆ ಮಾಡುತ್ತಿವೆ. ಹಿಂದೆ ನಿಮ್ಮ ಇಡೀ ನೆಮ್ಮದಿಯನ್ನು ಕಸಿದುಕೊಂಡು ಎಲ್ಲವನ್ನೂ ಧೂಳಿಪಟ ಮಾಡಿ ದೂರ ಸರಿದಿದ್ದ ಅದೇ ವ್ಯಕ್ತಿಯು ಮತ್ತೆ ನಿಮ್ಮ ಬದುಕಿಗೆ ಮರಳುವ ಯೋಗವಿದೆ. ಆ ವ್ಯಕ್ತಿ ನಿಮ್ಮ ಆಪ್ತ ಮಿತ್ರನಾಗಿರಬಹುದು, ಪ್ರೇಮಿಯಾಗಿರಬಹುದು, ಅಥವಾ ನೀವು ಹೃದಯದ ಆಳದಿಂದ ಆರಾಧಿಸಿದ ಯಾರೋ ಒಬ್ಬರಾಗಿರಬಹುದು. ಆದರೆ ಮುಂದೆ ಸಂಭವಿಸಲಿರುವ ಪವಾಡವನ್ನು ನೀವು ಕನಸಿನಲ್ಲೂ ಊಹಿಸಿರುವುದಿಲ್ಲ. ಏಕೆಂದರೆ ಈ ಬಾರಿ ಆಗಲಿರುವ ಮರುಪ್ರವೇಶವು ಕೇವಲ ಒಬ್ಬ ವ್ಯಕ್ತಿಯದ್ದಲ್ಲ, ಅದು ನಿಮ್ಮ ಕಳೆದುಹೋದ ಇಡೀ ಬದುಕಿನ ಸೌಭಾಗ್ಯದ ಮರುಕಳಿಸುವಿಕೆಯಾಗಿರುತ್ತದೆ. ಆದರೆ ಈ ಹಂತದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು, ಏಕೆಂದರೆ ಇಲ್ಲಿ ಒಂದು ಗಂಭೀರವಾದ ಅಪಾಯ ಅಡಗಿದೆ. ಪ್ರಸ್ತುತ ನಿಮ್ಮ ಆಪ್ತ ವಲಯದಲ್ಲೇ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಹೊರಗೆ ಮಾತ್ರ ನಿಮ್ಮ ಪರಮ ಹಿತೈಷಿಯಂತೆ ಸೋಗು ಹಾಕುತ್ತಾರೆ, ನಿಮ್ಮನ್ನು ಅತಿಯಾಗಿ ಹೊಗಳಿ ಅಟ್ಟಕ್ಕೇರಿಸುತ್ತಾರೆ. ಆದರೆ ಒಳಗೊಳಗೆ ಅವರು ನಿಮ್ಮ ಏಳಿಗೆಯನ್ನು ಕಂಡು ತೀವ್ರವಾಗಿ ಹೊಟ್ಟೆ ಕಿಚ್ಚುಪಡುತ್ತಿದ್ದಾರೆ. ಅವರು ಕಳೆದ ಕೆಲವು ದಿನಗಳಿಂದ ನಿಮ್ಮ ಬೆನ್ನಿನ ಹಿಂದೆ ಬೇರೆ ಜನರೊಂದಿಗೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಅಥವಾ ಚರ್ಚಿಸಿದ್ದಾರೆ. ಅವರು ನಿಮ್ಮ ಮುಂದಿನ ಕಾರ್ಯಯೋಜನೆಗಳನ್ನು ಕದ್ದು ಅರಿಯಲು ಪ್ರಯತ್ನ ನಡೆಸಿದ್ದಾರೆ. ನಿಮ್ಮಲ್ಲಿರುವ ದೌರ್ಬಲ್ಯಗಳು ಮತ್ತು ಮೈನಸ್ ಪಾಯಿಂಟ್ಗಳನ್ನು ತಮಗೆ ಪೂರಕವಾಗಿ ಬಳಸಿಕೊಳ್ಳಲು ಸಂಚು ರೂಪಿಸಿದ್ದಾರೆ. ಆದುದರಿಂದ ಮುಂದಿನ ಕೆಲವು ವಾರಗಳ ಕಾಲ ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ಯಾರ ಮುಂದೆಯೂ ಹಂಚಿಕೊಳ್ಳಲು ಹೋಗಬೇಡಿ. ಪ್ರಮುಖವಾಗಿ ನಿಮ್ಮ ಆರ್ಥಿಕ ವಹಿವಾಟುಗಳು ಮತ್ತು ಭವಿಷ್ಯದ ವೃತ್ತಿಪರ ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿ ಮೌನವಾಗಿರಿ, ಗೌಪ್ಯತೆ ಕಾಯ್ದುಕೊಳ್ಳಿ. ಏಕೆಂದರೆ ಈ ಬಾರಿ ಆ ಕೈಲಾಸನಾಥನು ನಿಮ್ಮ ವಿಜಯೋತ್ಸವವು ಅತ್ಯಂತ ಆಕಸ್ಮಿಕವಾಗಿ ಸಂಭವಿಸಬೇಕೆಂದು ಸಂಕಲ್ಪ ಮಾಡಿದ್ದಾನೆ. ಇಡೀ ಜಗತ್ತೇ ಬೆರಗಾಗುವಂತೆ ಅದನ್ನು ನಿಮ್ಮ ಕೈಗೆ ನೀಡಲಿದ್ದಾನೆ. ನೀವು ಈ ಮಾಹಿತಿಯನ್ನು ಇಲ್ಲಿಯವರೆಗೆ ಗಮನಿಸಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಮ್ಮ ಈ ವಾಹಿನಿಗೆ ಚಂದಾದಾರರಾಗಲು ಸಬ್ಸ್ಕ್ರೈಬ್ ಮರೆಯಬೇಡಿ. ಏಕೆಂದರೆ ನಾನು ಮುಂದೆ ಪ್ರಸ್ತಾಪಿಸಲಿರುವ ರಹಸ್ಯವು ಈ ಇಡೀ ಮಾಹಿತಿಯ ಅತ್ಯಂತ ವಿಸ್ಮಯಕಾರಿ ಮತ್ತು ಆಘಾತಕಾರಿ ಭಾಗವಾಗಿದೆ. ಮೇಷರಾಶಿಯವರೇ, ಈಗ ನಾವು ಮೊದಲನೆಯ ಶುಭವಾರ್ತೆಯ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸೋಣ. ಇಂದಿನ ಸೂರ್ಯಾಸ್ತದ ನಂತರ ನಿಮ್ಮ ಆವರಣದಲ್ಲಿರುವ ಶಕ್ತಿಕ್ಷೇತ್ರವು ಹಠಾತ್ತನೆ ಧನಾತ್ಮಕವಾಗಿ ಬದಲಾಗಲು ಆರಂಭಿಸುತ್ತದೆ. ಯಾವುದೋ ಒಂದು ಕಣ್ಣಿಗೆ ಕಾಣಿಸದ ದೈವಿಕ ಅದೃಶ್ಯ ಶಕ್ತಿಯು ನಿಮ್ಮನ್ನು ಪದೇ ಪದೇ ಒಂದೇ ನಿರ್ದಿಷ್ಟ ದಿಕ್ಕಿನತ್ತ ಮುನ್ನಡೆಸುತ್ತಿದೆ ಎಂಬ ದೃಢವಾದ ಅನುಭವ ನಿಮಗಾಗುತ್ತದೆ. ಮತ್ತು ಮೊದಲನೆಯ ಶುಭ ವರ್ತಮಾನವು ನಿಮ್ಮ ಬದುಕನ್ನು ಪ್ರವೇಶಿಸುವ ಸರಿಯಾದ ಸಮಯವೂ ಇದೇ ಆಗಿದೆ.
ಈ ಉತ್ತಮ ಸುದ್ದಿಯು ನೇರವಾಗಿ ಧನಲಾಭಕ್ಕೆ ಸಂಬಂಧಿಸಿರಬಹುದು. ದೀರ್ಘಕಾಲದಿಂದ ಎಲ್ಲೋ ಸಿಲುಕಿಕೊಂಡಿದ್ದ ಅಥವಾ ಬರಬೇಕಾಗಿದ್ದ ನಿಮ್ಮ ಸ್ವಂತ ಹಣವು ವಾಪಸ್ ನಿಮ್ಮ ಕೈ ಸೇರಬಹುದು. ಹಿಂದೆ ನೀವು ಮಾಡಿ ಮುಗಿಸಿದ್ದ ಯಾವುದೋ ಹಳೆಯ ಕೆಲಸದಿಂದ ಇದ್ದಕ್ಕಿದ್ದಂತೆ ನಿರೀಕ್ಷೆಗೂ ಮೀರಿದ ಲಾಭಾಂಶಗಳು ದೊರೆಯಬಹುದು. ಅಥವಾ ನೀವು ಎಂದಿಗೂ ನಂಬದಿದ್ದ ಸುವರ್ಣಾವಕಾಶವೊಂದು ತಾನಾಗಿಯೇ ನಿಮ್ಮ ಹೆಜ್ಜೆಯ ಬಳಿ ಹುಡುಕಿಕೊಂಡು ಬರಬಹುದು. ಆದರೆ ಇಲ್ಲಿ ಒಂದು ಪ್ರಮುಖವಾದ ಅಂಶವನ್ನು ನೆನಪಿನಲ್ಲಿಡಬೇಕು. ಮೇಲ್ನೋಟಕ್ಕೆ ಅದು ತೀರಾ ಸಣ್ಣ ಅವಕಾಶದಂತೆ ಕಾಣುತ್ತದೆ ಎಂಬ ಒಂದೇ ಕಾರಣಕ್ಕಾಗಿ ಆ ಬಂದ ಅವಕಾಶವನ್ನು ನಿರ್ಲಕ್ಷಿಸಿ ಕೈಬಿಡಬೇಡಿ. ಕೆಲವೊಮ್ಮೆ ಅದೃಷ್ಟದ ಮಹಾದ್ವಾರಗಳು ಅತ್ಯಂತ ಸಣ್ಣ ವಿಷಯದ ಮೂಲಕವೇ ತೆರೆದುಕೊಳ್ಳುತ್ತವೆ ಎನ್ನುವುದನ್ನು ಮರೆಯಬೇಡಿ. ಮುಂಬರುವ ದಿನಗಳಲ್ಲಿ ಯಾವುದೇ ರೀತಿಯ ಕಾನೂನಾತ್ಮಕ ಪತ್ರಗಳು, ಮೊಬೈಲ್ ಸಂದೇಶಗಳು ಅಥವಾ ಧನಸಹಾಯಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆಗಳನ್ನು ಸೂಕ್ಷ್ಮವಾಗಿ ಓದದೆ ಸಹಿ ಮಾಡಬೇಡಿ ಅಥವಾ ಬಿಡಬೇಡಿ. ಒಂದು ಸಣ್ಣ ಮಟ್ಟದ ಅಜಾಗರೂಕತೆ ಕೂಡ ದೊಡ್ಡ ಮಟ್ಟದ ಧನನಷ್ಟಕ್ಕೆ ನಾಂದಿಯಾಗಬಹುದು. ಈಗ ಎರಡನೆಯ ಮಹತ್ವದ ಶುಭ ಸುದ್ದಿಯ ಕಡೆಗೆ ಗಮನ ಹರಿಸೋಣ. ಇದು ಮೊದಲನೆಯದ್ದಕ್ಕಿಂತಲೂ ಅತ್ಯಂತ ವ್ಯಾಪಕ ಮತ್ತು ದೊಡ್ಡದಾಗಿದೆ. ಮೇಷರಾಶಿಯವರೇ, ನಿಮ್ಮ ಗೃಹದಲ್ಲಿ ಕಳೆದ ಹಲವಾರು ತಿಂಗಳುಗಳಿಂದ ನಾಪತ್ತೆಯಾಗಿದ್ದ ಪ್ರೀತಿಯ ವಾತಾವರಣವು ಶೀಘ್ರದಲ್ಲೇ ಮರಳಿ ನಿಮ್ಮ ಅನುಭವಕ್ಕೆ ಬರಲಿದೆ. ಮನೆಯಲ್ಲಿ ಮತ್ತೆ ಸಂತೋಷದ ಕಳೆ ಮೂಡುತ್ತದೆ. ಮಾನಸಿಕ ತಲ್ಲಣಗಳು ಮತ್ತು ಒತ್ತಡಗಳು ಗಣನೀಯವಾಗಿ ಕಮ್ಮಿಯಾಗುತ್ತವೆ. ಮತ್ತು ನಿಮ್ಮನ್ನು ನಿರಂತರವಾಗಿ ಆತಂಕದ ಸುಳಿಗೆ ದೂಡುತ್ತಿದ್ದ ಆಪ್ತ ವ್ಯಕ್ತಿಯ ಕಡೆಯಿಂದಲೇ ನೀವು ಕೆಲವು ಧೈರ್ಯ ತುಂಬುವ ಸಮಾಧಾನಕರ ಮಾತುಗಳನ್ನು ಕೇಳುತ್ತೀರಿ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಸಂಸಾರದಲ್ಲಿ ತೀರಾ ಕ್ಷುಲ್ಲಕ ಮತ್ತು ಸಣ್ಣಪುಟ್ಟ ಕಾರಣಗಳಿಗಾಗಿ ಅನಗತ್ಯವಾದ ವಿವಾದಗಳು, ಮನಸ್ತಾಪಗಳು ಸೃಷ್ಟಿಯಾಗುತ್ತಿದ್ದವು. ನಿಮ್ಮ ಆಲೋಚನೆಗಳು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಅಸ್ಥಿರತೆಯಿಂದ ಕೂಡಿದ್ದವು. ಇದು ಕೇವಲ ನಿಮ್ಮ ಪರಿಸ್ಥಿತಿಯಿಂದ ಆಗಿದ್ದಲ್ಲ. ನಕಾರಾತ್ಮಕ ತರಂಗಗಳು ಮತ್ತು ದೃಷ್ಟಿದೋಷಗಳು ನಿಮ್ಮ ರಾಶಿಚಕ್ರದ ಮೇಲೆ ತೀವ್ರವಾಗಿ ಪ್ರಭಾವ ಬೀರುತ್ತಿದ್ದವು. ಆದರೆ ಇಂದಿನಿಂದ ಆ ನಕಾರಾತ್ಮಕ ಶಕ್ತಿಗಳು ಕ್ರಮೇಣವಾಗಿ ಕರ್ಪೂರದಂತೆ ಕರಗಲು ಆರಂಭಿಸುತ್ತವೆ. ಮತ್ತು ಈ ಕೆಟ್ಟ ಪ್ರಭಾವವು ದೂರವಾಗುತ್ತಿದ್ದಂತೆ ಮನೆಯೊಳಗಿನ ಇಡೀ ಪರಿಸರವು ಸಕಾರಾತ್ಮಕವಾಗಿ ಬದಲಾಗಲು ಶುರುವಾಗುತ್ತದೆ. ಕೌಟುಂಬಿಕ ಸಂಬಂಧಗಳ ನಡುವೆ ಮಧುರವಾದ ಬಾಂಧವ್ಯ ಮರುಕಳಿಸುತ್ತದೆ ಮತ್ತು ತಿಂಗಳುಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮದುವೆ ಅಥವಾ ಗೃಹಕ್ಕೆ ಸಂಬಂಧಿಸಿದ ಶುಭ ಕಾರ್ಯಗಳು ತಾನಾಗಿಯೇ ಮುಂದುವರಿಯುತ್ತವೆ. ಆದರೆ ಈ ಹಂತದಲ್ಲಿ ನಿಮ್ಮ ಸುಖ ಸಂತೋಷವನ್ನು ಕಂಡು ಹೊಟ್ಟೆ ಉರಿಯುವ ಕೆಟ್ಟ ಮನಸ್ಸಿನ ಜನರು ನಿಮ್ಮ ಸುತ್ತಲೇ ಹೊಂಚು ಹಾಕುತ್ತಿದ್ದಾರೆ ಎಂಬ ಅರಿವಿರಲಿ. ಅವರು ನಿಮ್ಮ ಸಮ್ಮುಖದಲ್ಲಿ ಹಿತೈಷಿಗಳಂತೆ ನಟಿಸಿದರೂ ನಿಮ್ಮ ಹಿಂಬದಿಯಲ್ಲಿ ನಿಮ್ಮ ಪ್ರಗತಿಯ ಹಾದಿಯನ್ನು ಬ್ಲಾಕ್ ಮಾಡಲು ಪ್ರಯತ್ನಿಸುತ್ತಾರೆ. ಆದುದರಿಂದ ನಿಮ್ಮ ಪ್ರತಿಯೊಂದು ಸಂತಸದ ಕ್ಷಣವನ್ನು ಸದ್ದಿಲ್ಲದೆ ಸೌಮ್ಯವಾಗಿ ಆನಂದಿಸಿ. ಜಗತ್ತಿನ ಎಲ್ಲರಿಗೂ ಅದನ್ನು ಡಂಗುರ ಸಾರುವ ಅಗತ್ಯವಿಲ್ಲ. ಪ್ರತಿಕ್ರಿಯೆಗಳಲ್ಲಿ ಹರ ಹರ ಮಹಾದೇವ್ ಎಂದು ಬರೆಯುವುದನ್ನು ಮರೆಯಬೇಡಿ. ಏಕೆಂದರೆ ಆ ಭೋಲೆನಾಥನ ನಾಮವನ್ನು ನಿಷ್ಕಲ್ಮಶ ಮನಸ್ಸಿನಿಂದ ಸ್ಮರಿಸುವವರನ್ನು ಆತನು ಅವರ ಶತ್ರುಗಳ ಕುತಂತ್ರದಿಂದ ಸದಾ ರಕ್ಷಿಸುತ್ತಾನೆ. ಮೇಷರಾಶಿಯವರೇ, ಇನ್ನು ಮೂರನೆಯ ಅತ್ಯುತ್ತಮ ಶುಭ ಸುದ್ದಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಪ್ರಮುಖ ಸುದ್ದಿಯು ನಿಮ್ಮ ಉದ್ಯೋಗ, ವೃತ್ತಿಜೀವನ ಮತ್ತು ಕರ್ಮಕ್ಷೇತ್ರಕ್ಕೆ ನೇರವಾಗಿ ಸಂಬಂಧಿಸಿದ್ದಾಗಿದೆ. ಹಿಂದೆ ನಿಮ್ಮನ್ನು ತೀರಾ ಅಸಹಾಯಕರು, ದುರ್ಬಲರು ಎಂದು ಕೀಳಾಗಿ ಪರಿಗಣಿಸಿದ್ದ ಅದೇ ವ್ಯಕ್ತಿಗಳು ಶೀಘ್ರದಲ್ಲೇ ನಿಮ್ಮ ಅಭೂತಪೂರ್ವ ಯಶಸ್ಸನ್ನು ಕಂಡು ಮೂಗಿನ ಮೇಲೆ ಬೆರಳಿಡಲಿದ್ದಾರೆ, ಆಶ್ಚರ್ಯಚಕಿತರಾಗಲಿದ್ದಾರೆ. ಕಾರ್ಯಸ್ಥಳದಲ್ಲಿ ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಅಧಿಕೃತ ಕೆಲಸಗಳು ಇದ್ದಕ್ಕಿದ್ದಂತೆ ಚುರುಕುಗೊಳ್ಳಲಿವೆ. ವ್ಯಾಪಾರ ಮತ್ತು ವ್ಯವಹಾರ ರಂಗದಲ್ಲಿ ಅಭಿವೃದ್ಧಿಯ ಹೊಸ ದಾರಿಗಳು ಮುಕ್ತವಾಗಲಿವೆ. ಮತ್ತು ದೀರ್ಘಕಾಲದಿಂದ ಕಠಿಣ ಶ್ರಮ ವಹಿಸುತ್ತಿದ್ದರೂ ಯಾವುದೇ ಸೂಕ್ತ ಪ್ರತಿಫಲ ಕಾಣದಿದ್ದ ಜಾತಕರಿಗೆ ಇದ್ದಕ್ಕಿದ್ದಂತೆ ಅವರ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲ ದೈವಿಕ ಅವಕಾಶವೊಂದು ಪ್ರಾಪ್ತಿಯಾಗಲಿದೆ. ಆದರೆ ನೆನಪಿಡಿ, ಈ ಅದೃಷ್ಟದ ಅವಕಾಶವು ಎಷ್ಟು ಆಕಸ್ಮಿಕವಾಗಿ ಬರುತ್ತದೆಯೋ ಅಷ್ಟೇ ವೇಗವಾಗಿ ನಿಮ್ಮ ಕಣ್ಣ ಮುಂದಿನಿಂದ ಮಾಯವಾಗುವ ಸಾಧ್ಯತೆಯೂ ಇರುತ್ತದೆ. ಆದುದರಿಂದ ಮುಂಬರುವ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸೋಮಾರಿತನಕ್ಕೆ ಶರಣಾಗಬೇಡಿ. ನೀವು ಇಂದಲ್ಲ ನಾಳೆ ಮಾಡೋಣ ಎಂದು ಮುಂದೂಡುತ್ತಿರುವ ಕೆಲಸವೇ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಕೀಲಿ ಕೈ ಆಗಿರಬಹುದು. ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಹಿರಿಯ ಅಧಿಕಾರಿ ಅಥವಾ ಸಮಾಜದ ಪ್ರಭಾವಿ ವ್ಯಕ್ತಿಯೊಬ್ಬರು ನಿಮ್ಮ ನಿರಂತರ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಪರಿಸ್ಥಿತಿಗಳು ಅತಿ ಶೀಘ್ರದಲ್ಲೇ ನಿಮ್ಮ ಇಷ್ಟದಂತೆ ತಿರುಗಲಿವೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಭಯ ಮತ್ತು ಹಿಂಜರಿಕೆಯನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಒಂದೇ ಮುಖ್ಯ ಷರತ್ತು. ಏಕೆಂದರೆ ಆತಂಕಪಟ್ಟು ಹೆದರಿ ಹಿಂದೆ ಸರಿಯುವವರು ಈ ಮಹತ್ತರ ಅವಕಾಶವನ್ನು ಶಾಶ್ವತವಾಗಿ ಕಳೆದುಕೊಳ್ಳಬೇಕಾಗುತ್ತದೆ. ಈಗ ನಾಲ್ಕನೆಯ ಪವಿತ್ರ ಶುಭ ಸುದ್ದಿಯ ಕುರಿತು ಚರ್ಚಿಸೋಣ. ಈ ಶುಭ ಸುದ್ದಿಯು ನೀವು ಜಗತ್ತಿನಲ್ಲಿ ಯಾರಿಗೂ ಹೇಳಿಕೊಳ್ಳದೆ ನಿಮ್ಮ ಹೃದಯದ ಆಳದಲ್ಲಿ ಬಚ್ಚಿಟ್ಟುಕೊಂಡಿರುವ ನಿಮ್ಮ ಅಂತರಾಳದ ಇಚ್ಛೆಗೆ ನೇರವಾಗಿ ಸಂಬಂಧಿಸಿದೆ. ನೀವು ನಿಮ್ಮ ಮನಸ್ಸಿನ ಅತ್ಯಂತ ಆಳವಾದ ಮೂಲೆಯಲ್ಲಿ ಮರೆಮಾಚಿದ್ದ ಒಂದು ಸುಂದರ ಕನಸು. ನೀವು ನಿಶ್ಶಬ್ದ ರಾತ್ರಿಗಳಲ್ಲಿ ಮೌನವಾಗಿ ಕಣ್ಣೀರಿಡುತ್ತಾ ಭಗವಂತನಲ್ಲಿ ಪ್ರಾರ್ಥಿಸಿದ ಆ ಪ್ರಾರ್ಥನೆ ಬ್ರಹ್ಮಾಂಡದ ಕಿವಿಗೆ ತಲುಪಿದೆ.
ಮತ್ತು ಅದರ ಮೊದಲ ಧನಾತ್ಮಕ ಚಿಹ್ನೆಯು ಮುಂಬರುವ ದಿನಗಳಲ್ಲಿ ನಿಮಗೆ ಗೋಚರವಾಗಲಿದೆ. ಈ ಕುರುಹು ಯಾವುದೇ ಸಾಧಾರಣ ಮನುಷ್ಯನಿಂದ ಬರುವುದಿಲ್ಲ, ಬದಲಾಗಿ ಒಂದು ವಿಚಿತ್ರ ದೈವಿಕ ಕಾಕತಾಳೀಯದ ಮೂಲಕ ನಿಮ್ಮ ಮುಂದೆ ಅನಾವರಣಗೊಳ್ಳುತ್ತದೆ. ನೀವು ಇದ್ದಕ್ಕಿದ್ದಂತೆ ಯಾವುದೋ ಒಂದು ಹಳೆಯ ಭಾವಚಿತ್ರ, ಹಳೆಯ ಮೊಬೈಲ್ ಸಂದೇಶ ಅಥವಾ ನೀವು ದೀರ್ಘಕಾಲದಿಂದ ಸಂಪರ್ಕ ಕಳೆದುಕೊಂಡು ಮರೆತೇ ಹೋಗಿದ್ದ ಹಳೆಯ ವ್ಯಕ್ತಿಯನ್ನು ಅನಿರೀಕ್ಷಿತವಾಗಿ ಎದುರಿಸಬಹುದು. ಆದರೆ ಇದೆಲ್ಲವೂ ಕೇವಲ ಆಕಸ್ಮಿಕವಾಗಿ ನಡೆಯುವ ಘಟನೆಗಳಲ್ಲ. ಇದರ ಹಿನ್ನೆಲೆಯಲ್ಲಿ ಒಂದು ಗಹನವಾದ ದೈವಿಕ ಕಾರಣ ಅಡಗಿದೆ, ಏಕೆಂದರೆ ಈ ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ನೈಜ ಯಶಸ್ಸಿನ ಪಯಣ ಪ್ರಾರಂಭವಾಗುವ ಸರಿಯಾದ ಹಾದಿಗೆ ನಿಮ್ಮನ್ನು ಕೈಹಿಡಿದು ಕರೆದೊಯ್ಯುತ್ತಿದೆ. ಈಗ ಅತ್ಯಂತ ಜಾಗರೂಕರಾಗಿರಿ, ಏಕೆಂದರೆ ಇದು ಅತ್ಯಂತ ಕ್ರಾಂತಿಕಾರಿ ಸಮಯ. ಮುಂಬರುವ ದಿನಗಳಲ್ಲಿ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಇನ್ನರ್ ವಾಯ್ಸ್ ಯಾವುದೇ ಕಾರಣಕ್ಕೂ ಹತ್ತಿಕ್ಕಬೇಡಿ. ಯಾವುದೋ ಒಂದು ಕೆಲಸ ಮಾಡಲು ಅಥವಾ ನಿರ್ಧಾರ ತೆಗೆದುಕೊಳ್ಳಲು ನಿಮ್ಮ ಒಳಗಿನಿಂದ ಪದೇ ಪದೇ ಪ್ರೇರೇಪಣೆ ಸಿಗುತ್ತಿದ್ದರೆ ಅದನ್ನು ನಾಳೆಗೆ ಮುಂದೂಡಬೇಡಿ, ಏಕೆಂದರೆ ವಿಧಿಯು ನಿಮಗೆ ಇಂತಹ ಸಣ್ಣ ಸಣ್ಣ ಚಿಹ್ನೆಗಳ ಮೂಲಕವೇ ದಾರಿ ತೋರಿಸುತ್ತದೆ. ಮೇಷರಾಶಿಯವರೇ, ಈಗ ನಿಮ್ಮ ಪ್ರೇಮ ಜೀವನ ಮತ್ತು ಕೌಟುಂಬಿಕ ಸಂಬಂಧಗಳ ಬಗ್ಗೆ ಮಾತನಾಡೋಣ. ಇಲ್ಲೂ ಕೂಡ ಒಂದು ಮಹತ್ತರವಾದ ಸಕಾರಾತ್ಮಕ ಬದಲಾವಣೆ ಗಾಳಿ ಬೀಸಲಿದೆ. ಸಂಬಂಧಗಳು ಸಂಪೂರ್ಣವಾಗಿ ಮುರಿದು ಬೀಳುವ ಹಂತಕ್ಕೆ ತಲುಪಿದ್ದ ದಂಪತಿಗಳು ಅಥವಾ ಪ್ರೇಮಿಗಳ ನಡುವೆ ಇದ್ದಕ್ಕಿದ್ದಂತೆ ಮಾತುಕತೆಗಳು ಪುನರಾರಂಭಗೊಳ್ಳಲಿವೆ. ಮತ್ತು ಒಂಟಿತನದಿಂದ ಬೇಸತ್ತಿರುವ ಜಾತಕರಿಗೆ ಕ್ರಮೇಣವಾಗಿ ಅವರ ಇಡೀ ಪ್ರಪಂಚವನ್ನೇ ಪ್ರೀತಿಯಿಂದ ಬದಲಾಯಿಸಬಲ್ಲ ಹೊಸ ವ್ಯಕ್ತಿಯೊಬ್ಬರ ಪರಿಚಯವಾಗಲಿದೆ. ಆದರೆ ಈ ಸಂಬಂಧವು ತೀರಾ ಸಾಧಾರಣವಾಗಿರುವುದಿಲ್ಲ. ಆರಂಭದ ದಿನಗಳಲ್ಲಿ ಈ ವ್ಯಕ್ತಿ ನನ್ನ ಜೀವನದೊಳಗೆ ಏಕೆ ಬಂದಿದ್ದಾನೆ ಎಂದು ನಿಮಗೆ ಅರ್ಥವಾಗದಿರಬಹುದು. ಆದರೆ ದಿನ ಕಳೆದಂತೆ ಈ ಹೊಸ ಬಾಂಧವ್ಯವು ನಿಮ್ಮ ಹಣೆಬರಹದೊಂದಿಗೆ ಮುಂಚಿತವಾಗಿಯೇ ಗಂಟು ಬಿದ್ದಿದೆ ಎಂಬ ಪರಮ ಸತ್ಯದ ಅರಿವು ನಿಮಗಾಗುತ್ತದೆ. ಆದರೆ ಒಂದು ಎಚ್ಚರಿಕೆ ನೆನಪಿರಲಿ, ಪ್ರತಿಯೊಂದು ಮರಳಿ ಬರುವಿಕೆಯೂ ನೈಜ ಪ್ರೀತಿಯಾಗಿರುವುದಿಲ್ಲ. ಕೆಲವು ವ್ಯಕ್ತಿಗಳು ನಿಮ್ಮ ಹೃದಯದಲ್ಲಿ ತಮಗೆ ಇನ್ನೂ ಅದೇ ಹಳೆಯ ಸ್ಥಾನವಿದೆಯೇ ಎಂದು ಪರೀಕ್ಷಿಸಲು ಮಾತ್ರವೇ ಮತ್ತೆ ನಿಮ್ಮ ಬಳಿ ಬರುತ್ತಾರೆ. ಆದುದರಿಂದ ಈ ಬಾರಿ ನಿಮ್ಮ ಸ್ವಾವಲಂಬನೆ ಮತ್ತು ಸ್ವಾಭಿಮಾನಕ್ಕೆ ಮೊದಲ ಆದ್ಯತೆ ನೀಡಿ. ಹಿಂದೆ ನಿಮ್ಮ ಕಣ್ಣೀರಿನ ಮೌಲ್ಯವನ್ನು ಅರಿಯದೆ ನಿಮ್ಮನ್ನು ನೋಯಿಸಿದ ವ್ಯಕ್ತಿಯನ್ನು ಮತ್ತೊಮ್ಮೆ ನಿಮ್ಮ ದೌರ್ಬಲ್ಯವಾಗಲು ಖಂಡಿತವಾಗಿಯೂ ಬಿಡಬೇಡಿ. ನೀವು ಮಾಹಿತಿಯನ್ನು ಇಲ್ಲಿಯವರೆಗೆ ಗಮನಿಸಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಲು ಮತ್ತು ನಮ್ಮ ಚಾನೆಲ್ ಅನ್ನು ನಿಮ್ಮ ಸ್ವಂತ ಕುಟುಂಬದಂತೆ ಭಾವಿಸಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ, ಏಕೆಂದರೆ ಇದರ ನಂತರದ ಚಿಹ್ನೆಗಳು ಮುಂದಿನ ಹಲವು ವರ್ಷಗಳ ಕಾಲ ನಿಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಣಯಿಸಲಿವೆ. ಮೇಷರಾಶಿಯವರೇ, ಈಗ ನಿಮ್ಮ ಬೆನ್ನುಮೂಳೆಯಲ್ಲಿ ನಡುಕ ಸೃಷ್ಟಿಸಬಲ್ಲ ಒಂದು ನಿಗೂಢ ಅಲೌಕಿಕ ರಹಸ್ಯವನ್ನು ಆಲಿಸಿ. ಇಂದು ರಾತ್ರಿ ನೀವು ನಿದ್ರೆಗೆ ಜಾರುವ ಮುನ್ನ ಒಂದೇ ರೀತಿಯ ವಿಷಯವನ್ನು, ಒಂದು ನಿರ್ದಿಷ್ಟ ಸಂಖ್ಯೆಯನ್ನು, ಒಂದು ವಿಚಿತ್ರ ಕನಸನ್ನು ಅಥವಾ ಒಬ್ಬ ವ್ಯಕ್ತಿಯ ಹೆಸರನ್ನು ಪದೇ ಪದೇ ನಿಮ್ಮ ಕಣ್ಣ ಮುಂದೆ ಕಂಡರೆ ಅದನ್ನು ಸಾಮಾನ್ಯ ವಿಷಯ ಎಂದು ನಿರ್ಲಕ್ಷಿಸಬೇಡಿ. ಏಕೆಂದರೆ ಅದು ಸಾಧಾರಣ ಘಟನೆಯಲ್ಲ, ಅದು ಈ ಸೃಷ್ಟಿಯ ದೇವರಿಂದ ನಿಮಗೆ ಸಿಗುತ್ತಿರುವ ಸಂದೇಶವಾಗಿದೆ. ಮತ್ತು ಮುಂಬರುವ ದಿನಗಳಲ್ಲಿ ನಿಮ್ಮ ದೈನಂದಿನ ಬದುಕಿನಲ್ಲಿ ಪದೇ ಪದೇ ಬಿಳಿ ಬಣ್ಣವು ಕಣ್ಣಿಗೆ ಬಿದ್ದರೆ ಅಥವಾ ಇದ್ದಕ್ಕಿದ್ದಂತೆ ನಿಮ್ಮ ಕಿವಿಗೆ ಯಾವುದೇ ದೇವಸ್ಥಾನದ ಪವಿತ್ರ ಘಂಟಾನಾದ ಕೇಳಿಬಂದರೆ ಅದು ಸಾಕ್ಷಾತ್ ಆ ಕೈಲಾಸವಾಸಿಯಾದ ಮಹಾದೇವನಿಂದಲೇ ಬಂದ ಸೂಚನೆ ಎಂದು ದೃಢವಾಗಿ ನಂಬಿ. ನಿಮ್ಮ ನಿರಂತರ ಪ್ರಾರ್ಥನೆಗಳಿಗೆ ದೈವಿಕ ಉತ್ತರ ಸಿಕ್ಕಿದೆ ಮತ್ತು ಮರುದಿನ ರಾತ್ರಿಯ ವೇಳೆ ದೇವರ ಮುಂದೆ ಪ್ರಾರ್ಥಿಸುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ, ವರ್ಣಿಸಲಾಗದ ಶಾಂತಿ ಮತ್ತು ನಿರಾಳತೆಯ ಅನುಭವವಾದರೆ ಆ ಪವಿತ್ರ ಕ್ಷಣವನ್ನು ಭಕ್ತಿಯಿಂದ ಸ್ವೀಕರಿಸಿ, ಏಕೆಂದರೆ ಆ ಕ್ಷಣವೇ ನಿಮ್ಮ ಸುಪ್ತ ಹಣೆಬರಹದ ಜಾಗೃತಿಯನ್ನು ಮತ್ತು ಅದೃಷ್ಟದ ಉದಯವನ್ನು ಸಾರುವ ಮುನ್ಸೂಚನೆಯಾಗಿದೆ. ಮೇಷರಾಶಿಯವರೇ, ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಇಡೀ ಶರೀರದಲ್ಲಿ ರೋಮಾಂಚನ ಉಂಟುಮಾಡಬಲ್ಲ ಶ್ರೇಷ್ಠ ಸತ್ಯವೊಂದು ನಿಮ್ಮ ಮುಂದೆ ಬಹಿರಂಗಗೊಳ್ಳಲಿದೆ. ಹಿಂದೆ ನಿಮ್ಮನ್ನು ತೀರಾ ಅಸಹಾಯಕರು, ದುರ್ಬಲರು ಎಂದು ನಿರ್ಲಕ್ಷಿಸಿದ್ದ ಶತ್ರುಗಳು ಈಗ ನಿಮ್ಮ ಆಂತರಿಕ ಶಕ್ತಿ ಮತ್ತು ಬೆಳವಣಿಗೆಯನ್ನು ಕಂಡು ಮೌನವಾಗಲಿದ್ದಾರೆ. ಮತ್ತು ಈ ಅದ್ಭುತ ಬದಲಾವಣೆಯು ಎಷ್ಟು ಕ್ಷಿಪ್ರವಾಗಿ ನಡೆಯುತ್ತದೆ ಎಂದರೆ ಸುತ್ತಮುತ್ತಲಿನ ಜನರಿಗೆ ಇದೆಲ್ಲವೂ ಇದ್ದಕ್ಕಿದ್ದಂತೆ ಹೇಗೆ ಸಾಧ್ಯವಾಯಿತು ಎಂದು ಊಹಿಸಲು ಕೂಡ ಸಾಧ್ಯವಾಗುವುದಿಲ್ಲ. ಕಳೆದ ಕೆಲವು ದಿನಗಳಿಂದ ನಿಮ್ಮ ನಿದ್ರೆಯ ಕ್ರಮದಲ್ಲಿ ಒಂದು ವಿಚಿತ್ರ ವ್ಯತ್ಯಾಸವಾಗಿರುವುದನ್ನು ನೀವು ಗಮನಿಸಿದ್ದೀರಾ? ಕೆಲವೊಮ್ಮೆ ಮಧ್ಯರಾತ್ರಿಯಲ್ಲಿ ನಿದ್ರೆ ಬಾರದೆ ಎಚ್ಚರವಾಗಿರುವುದು, ಇನ್ನು ಕೆಲವೊಮ್ಮೆ ಯಾವುದೋ ಕನಸಿನ ಪ್ರಭಾವದಿಂದ ದಿಢೀರ್ ಎಂದು ನಿದ್ರೆಯಿಂದ ಜಾಗೃತರಾಗುವುದು. ಒಂದು ವೇಳೆ ನಿಮ್ಮ ಬದುಕಿನಲ್ಲಿ ಹೀಗೆ ಸಂಭವಿಸುತ್ತಿದ್ದರೆ ನಿಮ್ಮ ದೇಹದ ಆಂತರಿಕ ಎನರ್ಜಿ ಮತ್ತು ಧನಾತ್ಮಕ ಶಕ್ತಿ ಬದಲಾಗುತ್ತಿದೆ ಎಂದು ಅರ್ಥಮಾಡಿಕೊಳ್ಳಿ. ಮತ್ತು ಈ ಮಹತ್ತರ ಬದಲಾವಣೆಯು ನಿಮ್ಮ ಹಣೆಬರಹಕ್ಕೆ ಒಂದು ಹೊಸ ದಿಕ್ಕನ್ನು ನೀಡಲಿದೆ. ಮುಂಬರುವ ದಿನಗಳಲ್ಲಿ ನೀವು ಆಕಸ್ಮಿಕವಾಗಿ ಒಂದು ಸುದೀರ್ಘ ಅಥವಾ ಸಣ್ಣ ಪ್ರಯಾಣವನ್ನು ಕೈಗೊಳ್ಳಬೇಕಾದ ಸಂದರ್ಭ ಎದುರಾಗಬಹುದು. ಆದರೆ ಈ ಪ್ರಯಾಣದ ಅವಧಿಯಲ್ಲಿ ನಿಮ್ಮ ಇಡೀ ಬದುಕನ್ನು ಕಾಡುತ್ತಿದ್ದ ಅತಿ ದೊಡ್ಡ ಚಿಂತೆಗೆ ಶಾಶ್ವತ ಪರಿಹಾರ ಸಿಗುವ ದೈವಿಕ ಸಂಕೇತವನ್ನು ನೀವು ಸ್ವೀಕರಿಸುತ್ತೀರಿ.
ಈ ಶುಭ ಘಟನೆಯು ಸೂರ್ಯಾಸ್ತದ ನಂತರದ ಸಮಯದಲ್ಲೇ ನಡೆಯುವ ಸಾಧ್ಯತೆಗಳು ಅತಿ ಹೆಚ್ಚಾಗಿವೆ. ನಿಮಗೆ ಬರುವ ಒಂದು ಫೋನ್ ಕರೆ, ಒಂದು ಮುಖ್ಯ ಸಂದೇಶ ಅಥವಾ ನಿಮಗೆ ಪರಿಚಯವಿರುವ ವ್ಯಕ್ತಿಯೊಬ್ಬರ ಹಠಾತ್ ಭೇಟಿಯಾಗುವುದು ಕೇವಲ ಕಾಕತಾಳೀಯವಲ್ಲ, ಅದೆಲ್ಲವೂ ವಿಧಿಯ ಆಟ. ಮೇಷರಾಶಿಯವರೇ, ನಿಮ್ಮ ಬದುಕಿನಲ್ಲಿ ಶೀಘ್ರದಲ್ಲೇ ಒಂದು ಭಾರಿ ದೊಡ್ಡ ಆರ್ಥಿಕ ಕ್ರಾಂತಿ ಅಥವಾ ಬದಲಾವಣೆ ಘಟಿಸಲಿದೆ. ಈ ಧನಾತ್ಮಕ ಬದಲಾವಣೆಯು ಎಷ್ಟು ಕ್ಷಿಪ್ರವಾಗಿ ಮತ್ತು ನಿರೀಕ್ಷೆಗೂ ಮೀರಿದ ವೇಗದಲ್ಲಿ ಸಂಭವಿಸಲಿದೆ ಎಂದರೆ, ಇದೆಲ್ಲವೂ ಇಷ್ಟು ಬೇಗ ಹೇಗೆ ಸಾಧ್ಯವಾಯಿತು ಎಂದು ನೀವು ಸ್ವತಃ ವಿಸ್ಮಯಗೊಳ್ಳಲಿದ್ದೀರಿ. ದೀರ್ಘಕಾಲದಿಂದ ಬಾರದೆ ನಿಂತಿದ್ದ ಬಾಕಿ ಹಣವು ಮರಳಿ ಬರಲಿದೆ. ಹೊಸ ಉದ್ಯಮ ಅಥವಾ ಪ್ರಾಜೆಕ್ಟ್ಗಳು ಸುಲಭವಾಗಿ ಆರಂಭವಾಗಲಿವೆ ಅಥವಾ ನಿಮ್ಮ ಇಡೀ ಆರ್ಥಿಕ ಸ್ಥಿತಿಗತಿಯನ್ನೇ ಸಂಪೂರ್ಣವಾಗಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಲ್ಲ ಅದ್ಭುತ ಅವಕಾಶವೊಂದು ತಾನಾಗಿಯೇ ಹುಡುಕಿಕೊಂಡು ಬರಲಿದೆ. ಆದರೆ ಇಲ್ಲೂ ಕೂಡ ಒಂದು ಕಟ್ಟುನಿಟ್ಟಾದ ಎಚ್ಚರಿಕೆ ಇದೆ. ಈ ಅದೃಷ್ಟದ ಸಮಯದಲ್ಲಿ ನೀವು ನಿಮ್ಮ ಗುಪ್ತ ಯೋಜನೆಗಳನ್ನು ಮತ್ತು ಹಣಕಾಸಿನ ವಿಚಾರಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳಲು ಹೋದರೆ, ನೀವು ಇತರರ ಕೆಟ್ಟ ದೃಷ್ಟಿದೋಷಕ್ಕೆ ಒಳಗಾಗುವ ಅಪಾಯವಿರುತ್ತದೆ. ಆದುದರಿಂದ ನಿಮ್ಮ ಯಶಸ್ಸಿನ ಹಾದಿಯ ಸಿದ್ಧತೆಯನ್ನು ಅತ್ಯಂತ ವಿವೇಚನೆಯಿಂದ ಮತ್ತು ರಹಸ್ಯವಾಗಿ ಮಾಡಿ. ಈ ಬಾರಿ ನಿಮ್ಮ ವಿಜಯದ ಪತಾಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಹಾರಲಿದೆ ಎಂದರೆ, ನಿಮ್ಮ ವಿರೋಧಿಗಳು ಅದನ್ನು ಕಂಡು ದಿಗ್ಭ್ರಮೆಗೊಳ್ಳಲಿದ್ದಾರೆ. ಈಗ ಅತ್ಯಂತ ಏಕಾಗ್ರತೆಯಿಂದ ಆಲಿಸಿ, ಏಕೆಂದರೆ 5ನೆಯ ಮತ್ತು ಎಲ್ಲಕ್ಕಿಂತಲೂ ಅತ್ಯಂತ ಬೃಹತ್ತಾದ ಮಹಾಶುಭ ಸುದ್ದಿ ಈಗ ಬರಲಿದೆ. ಮತ್ತು ಈ ಶುಭ ಸುದ್ದಿಯು ಈ ಇಡೀ ಭವಿಷ್ಯವಾಣಿಯ ಅತ್ಯಂತ ಶ್ರೇಷ್ಠ ಮುನ್ಸೂಚನೆಯಾಗಿದೆ. ಮೇಷರಾಶಿಯವರೇ, ನಿಮಗೆ ಶೀಘ್ರದಲ್ಲೇ ಜೀವನದಲ್ಲಿ ಕೇವಲ ಒಮ್ಮೆ ಮಾತ್ರ ಲಭಿಸಬಲ್ಲ ಅಪರೂಪದ ಅತ್ಯುನ್ನತ ಅವಕಾಶವೊಂದು ಸಿಗಲಿದೆ. ಈ ಸುವರ್ಣಾವಕಾಶವು ವೃತ್ತಿಜೀವನ, ಧನಸಂಪತ್ತು, ನೈಜ ಪ್ರೀತಿ ಅಥವಾ ಕೌಟುಂಬಿಕ ಸೌಖ್ಯದ ರೂಪದಲ್ಲಿ ನಿಮ್ಮ ಮುಂದೆ ಪ್ರಕಟವಾಗಬಹುದು. ಆದರೆ ತಮ್ಮ ಮನಸ್ಸಿನಲ್ಲಿರುವ ಅನಗತ್ಯ ಭಯ ಮತ್ತು ಆತಂಕದ ಗಡಿಯನ್ನು ದಾಟಿ ಮುನ್ನಡೆಯಬಲ್ಲ ಧೀರರು ಮಾತ್ರವೇ ಅದನ್ನು ಸರಿಯಾದ ಸಮಯದಲ್ಲಿ ಗುರುತಿಸಲು ಸಾಧ್ಯವಾಗುತ್ತದೆ. ಆರಂಭದ ಕ್ಷಣಗಳಲ್ಲಿ ನಿಮಗೆ ಒಳಗಿನಿಂದ ಸ್ವಲ್ಪ ಮಟ್ಟದ ಭಯವಾಗಬಹುದು ಮತ್ತು ನಾನು ತಪ್ಪು ಹೆಜ್ಜೆ ಇಡುತ್ತಿದ್ದೇನೇನೋ ಎಂದು ನಿಮ್ಮ ಮನಸ್ಸು ಪದೇ ಪದೇ ನಿಮ್ಮನ್ನು ಹಿಂಜರಿಯುವಂತೆ ಮಾಡಬಹುದು. ಆದರೆ ಆ ನಿರ್ಣಾಯಕ ಕ್ಷಣದಲ್ಲಿ ನೀವು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಪ್ರದರ್ಶಿಸಿದರೆ, ಮುಂಬರುವ 3ರಿಂದ 5 ತಿಂಗಳ ಅತ್ಯಲ್ಪ ಕಾಲಾವಧಿಯಲ್ಲಿ ನಿಮ್ಮ ಇಡೀ ಬದುಕಿನ ಚಿತ್ರಣವೇ ಸಕಾರಾತ್ಮಕವಾಗಿ ಬದಲಾಗಲಿದೆ. ಜನರು ನಿಮ್ಮ ಈ ಅಸಾಧಾರಣ ಪ್ರಗತಿಯನ್ನು ಕಂಡು ಬೆರಗಾಗಲಿದ್ದಾರೆ. ಒಂದು ಕಾಲದಲ್ಲಿ ನಿಮ್ಮನ್ನು ಕೀಳಾಗಿ ಕಂಡು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದ ಅದೇ ವ್ಯಕ್ತಿಗಳು ಇಂದು ನಿಮ್ಮ ಬೆಂಬಲಕ್ಕೆ ನಿಲ್ಲಲು ಸಾಲುಗಟ್ಟಿ ಬರಲಿದ್ದಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಬಹಳ ದೀರ್ಘಕಾಲದ ಕಾಯುವಿಕೆಯ ನಂತರ ನಿಮ್ಮ ಗೃಹಕ್ಕೆ ನೆಮ್ಮದಿ ಮತ್ತು ಆನಂದದ ಮಹಾ ಅಲೆಯೊಂದು ಬರಲಿದ್ದು, ಅದು ನಿಮ್ಮ ಇಡೀ ಕುಟುಂಬದ ವಾತಾವರಣವನ್ನೇ ದೀಪಾವಳಿಯಂತೆ ಪ್ರಕಾಶಮಾನಗೊಳಿಸಲಿದೆ. ಇದರ ಜೊತೆಯಲ್ಲೇ ಒಬ್ಬ ಮಹಾನ್ ವ್ಯಕ್ತಿ ನಿಮ್ಮ ಜೀವನದೊಳಗೆ ಪ್ರವೇಶ ಪಡೆಯಲಿದ್ದಾನೆ. ಆ ವ್ಯಕ್ತಿ ನಿಮ್ಮ ಹಣೆಬರಹದ ಅತ್ಯಂತ ಪ್ರಮುಖ ಭಾಗವಾಗಲಿದ್ದಾನೆ. ಆರಂಭದಲ್ಲಿ ನೀವು ಅವನ ಮಾತುಗಳನ್ನು ಕುರುಡಾಗಿ ನಂಬುವುದಿಲ್ಲ. ಆದರೆ ದಿನ ಕಳೆದಂತೆ ಆ ವ್ಯಕ್ತಿ ನಿಮ್ಮ ಬದುಕಿಗೆ ಒಂದು ಪ್ರಬಲವಾದ ರಕ್ಷಣಾತ್ಮಕ ಶಕ್ತಿಯಾಗಿ ನಿಲ್ಲಲಿದ್ದಾನೆ. ಆದರೆ ನೆನಪಿರಲಿ, ಕಣ್ಣಿಗೆ ಹೊಳೆಯುವ ಪ್ರತಿಯೊಂದು ವಸ್ತು ಅಪ್ಪಟ ಚಿನ್ನವಾಗಿರುವುದಿಲ್ಲ. ಆದುದರಿಂದ ಯಾವುದೇ ಹೊಸ ಬಾಂಧವ್ಯ ಅಥವಾ ವ್ಯವಹಾರದ ಅವಕಾಶವನ್ನು ಆರಂಭದಲ್ಲೇ ಕಣ್ಣು ಮುಚ್ಚಿ ನಂಬಬೇಡಿ. ಮೊದಲು ಅದಕ್ಕೆ ಸ್ವಲ್ಪ ಸಮಯ ನೀಡಿ ಪರೀಕ್ಷಿಸಿ, ತದನಂತರವಷ್ಟೇ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಿ. ಮೇಷರಾಶಿಯವರೇ, ನೀವು ಕಳೆದ ಎಷ್ಟೋ ದಿನಗಳಿಂದ ಬದುಕಿನ ಹಾದಿಯಲ್ಲಿ ತೀವ್ರವಾಗಿ ಕಷ್ಟಪಡುತ್ತಿದ್ದೀರಿ. ನೀವು ಅನೇಕ ಬಾರಿ ಮಾನಸಿಕವಾಗಿ ಮುರಿದು ಹೋಗಿದ್ದೀರಿ, ಆಗಾಗ್ಗೆ ನಿರಪರಾಧಿಯಾಗಿ ಒಂಟಿತನವನ್ನು ಅನುಭವಿಸಿದ್ದೀರಿ. ಜಗತ್ತಿನ ಕಣ್ಣಿಗೆ ಕಾಣದಂತೆ ನಿಮ್ಮ ಕಣ್ಣೀರನ್ನು ಮೌನವಾಗಿ ಒರೆಸಿಕೊಂಡು ಕಳೆದ ನಿದ್ರೆಯಿಲ್ಲದ ಕರಾಳ ರಾತ್ರಿಗಳು ನೂರಾರಿವೆ. ಆದರೆ ಮುಂಬರುವ ಕಾಲಚಕ್ರವು ನಿಮ್ಮ ಇಡೀ ತಾಳ್ಮೆಗೆ ಮತ್ತು ಕಠಿಣ ಪರಿಶ್ರಮಕ್ಕೆ ಸಿಗಬೇಕಾದ ಶ್ರೇಷ್ಠ ಫಲವನ್ನು ಒದಗಿಸಿಕೊಡುತ್ತಿದೆ. ಮತ್ತು ಅತಿ ಶೀಘ್ರದಲ್ಲೇ, ಹಿಂದೆ ನಿಮ್ಮ ನೈಜ ಮೌಲ್ಯವನ್ನು ಅರಿಯದೆ ನಿಮ್ಮನ್ನು ಕಡೆಗಣಿಸಿದ್ದ ಅದೇ ವ್ಯಕ್ತಿ ತನ್ನ ತಪ್ಪಿನ ಅರಿವಾಗಿ ನಿಮ್ಮ ಬಳಿಗೆ ಮರಳಿ ಬರಲಿದ್ದಾನೆ. ಆದರೆ ಈ ಬಾರಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಂಪೂರ್ಣ ಅಧಿಕಾರ ಮತ್ತು ಕೀಲಿ ಕೈ ನಿಮ್ಮ ಹಸ್ತದಲ್ಲೇ ಇರಲಿದೆ. ಮತ್ತು ಇಲ್ಲಿ ನೀವು ನಿಮ್ಮ ಆಂತರಿಕ ಶಕ್ತಿ ಮತ್ತು ವಿವೇಚನೆಯನ್ನು ಪ್ರದರ್ಶಿಸಬೇಕಾಗುತ್ತದೆ. ಮುಂಬರುವ ದಿನಗಳಲ್ಲಿ ಯಾವುದೇ ಅಪರಿಚಿತ ವ್ಯಕ್ತಿಯನ್ನು ತಕ್ಷಣವೇ ನಂಬುವ ಸಾಹಸಕ್ಕೆ ಹೋಗಬೇಡಿ. ಪ್ರಮುಖವಾಗಿ ಆರ್ಥಿಕ ವಿಷಯಗಳಲ್ಲಿ ಮತ್ತು ವ್ಯವಹಾರಗಳಲ್ಲಿ ಅತ್ಯಂತ ಜಾಗರೂಕರಾಗಿರಿ. ಏಕೆಂದರೆ ನಿಮ್ಮ ಅದೃಷ್ಟವು ನಿಮಗೆ ಪೂರ್ಣವಾಗಿ ಪೂರಕವಾಗಿದ್ದರೂ ಸಹ, ನಿಮ್ಮ ಸುತ್ತಲಿರುವ ಕೆಲವು ದುಷ್ಟ ಮನಸ್ಸುಗಳು ನಿಮ್ಮ ಸಕಾರಾತ್ಮಕ ಎನರ್ಜಿಯನ್ನು ಕುಂಠಿತಗೊಳಿಸಲು ಪ್ರಯತ್ನ ನಡೆಸಬಹುದು. ಆದರೆ ಮನಸ್ಸಿನಲ್ಲಿ ಯಾವುದೇ ಭಯಬೇಡ, ಏಕೆಂದರೆ ಪ್ರಸ್ತುತ ನಿಮ್ಮ ರಾಶಿಚಕ್ರದ ಸುತ್ತಲೂ ಆ ದೇವದೇವನ ಪ್ರಬಲವಾದ ರಕ್ಷಣಾತ್ಮಕ ದೈವಿಕ ಕವಚವು ಸೃಷ್ಟಿಯಾಗಿದೆ. ಇದರ ಕಾರಣದಿಂದಾಗಿ ನಿಮಗೆ ಕೆಟ್ಟದ್ದನ್ನು ಬಯಸುವ ವಿರೋಧಿಗಳು ತಾನಾಗಿಯೇ ಪ್ರಭಾವಹೀನರಾಗಿ ಹಿಂದೆ ಸರಿಯಲಿದ್ದಾರೆ. ಮೇಷರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮ ಇಡೀ ಭವಿಷ್ಯದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ
ಒಂದು ಮಹತ್ತರ ವರ್ತಮಾನ ಅಥವಾ ಸುದ್ದಿ ನಿಮ್ಮ ಜೀವನವನ್ನು ಪ್ರವೇಶಿಸಲಿದೆ. ಆರಂಭದಲ್ಲಿ ನಿಮಗೆ ಆ ಸುದ್ದಿಯನ್ನು ಕೇಳಿ ಸ್ವಂತ ಕಣ್ಣು ಮತ್ತು ಕಿವಿಗಳನ್ನೇ ನಂಬಲು ಸಾಧ್ಯವಾಗುವುದಿಲ್ಲ. ಇದೆಲ್ಲವೂ ನಿಜವೇ ಅಥವಾ ಕೇವಲ ಕನಸೇ ಎಂದು ನೀವು ಪದೇ ಪದೇ ಆಶ್ಚರ್ಯ ಪಡಬಹುದು. ಆದರೆ ಕ್ರಮೇಣವಾಗಿ ಪ್ರತಿಯೊಂದು ಪರಿಸ್ಥಿತಿಯೂ ನಿಮ್ಮ ಇಷ್ಟದಂತೆ ತಿರುಗಲಿದೆ. ಮತ್ತು ಎಲ್ಲಕ್ಕಿಂತ ವಿಸ್ಮಯಕಾರಿ ಸಂಗತಿಯೆಂದರೆ ಈ ಮಹಾಶುಭ ಸುದ್ದಿಯು ಕೇವಲ ಏಕಾಂಗಿಯಾಗಿ ಬರುವುದಿಲ್ಲ. ಇದರ ಜೊತೆಯಲ್ಲೇ ನಿಮ್ಮ ಬದುಕಿಗೆ ಸಮಾಜದಲ್ಲಿ ಉನ್ನತ ಗೌರವ, ಧನಸಂಪತ್ತಿನ ವೃದ್ಧಿ, ಹೊಸ ಕೀರ್ತಿ ಮನ್ನಣೆ ಮತ್ತು ನೀವು ಎಷ್ಟೋ ದಿನಗಳಿಂದ ಕಾತರದಿಂದ ಕಾಯುತ್ತಿದ್ದ ಪರಮ ಸುಖ ಲಭಿಸಲಿದೆ. ಮತ್ತು ಈ ದೈವಿಕ ಸಂಕೇತವು ಸಂಪೂರ್ಣವಾಗಿ ಗೋಚರವಾಗುವ ಆ ರಾತ್ರಿಯ ದಿನ ನೀವು ಇದ್ದಕ್ಕಿದ್ದಂತೆ ನಿಮ್ಮ ಅಂತರಾಳದಲ್ಲಿ ಒಂದು ವಿಚಿತ್ರವಾದ ದೈವಿಕವಾದ ಶಾಂತಿಯ ಅನುಭವವನ್ನು ಪಡೆಯಲಿದ್ದೀರಿ. ಬದುಕಿನ ಕಠಿಣ ಹೋರಾಟದ ಕರಾಳ ದಿನಗಳು ಮುಕ್ತಾಯಗೊಂಡಿವೆ ಮತ್ತು ನಿಮ್ಮ ಅದೃಷ್ಟದ ಬಾಗಿಲು ನಿಜವಾಗಿಯೂ ತೆರೆದಿದೆ ಎಂದು ನೀವು ಮನಃಪೂರ್ವಕವಾಗಿ ಅರಿತುಕೊಳ್ಳುವ ಅಪರೂಪದ ಕ್ಷಣ ಇದಾಗಿರಲಿದೆ. ಆ ಭೋಲೇನಾಥನ ಪರಮ ಆಶೀರ್ವಾದದ ಹಸ್ತ ಸದಾ ನಿಮ್ಮ ಶಿರದ ಮೇಲಿದೆ ಎಂದು ನಿಮಗೆ ದೃಢವಾದ ನಂಬಿಕೆ ಇದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಘಂಟೆಯ ಆಕೃತಿಯನ್ನು ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಮತ್ತು ಪ್ರತಿಕ್ರಿಯೆಗಳ ವಿಭಾಗದಲ್ಲಿ ಹರ ಹರ ಮಹಾದೇವ್ ಎಂದು ಪೂರ್ಣ ಭಕ್ತಿ ಮತ್ತು ಆತ್ಮವಿಶ್ವಾಸದಿಂದ ಬರೆಯಿರಿ. ಏಕೆಂದರೆ ಮೇಷರಾಶಿಯ ಜಾತಕರೇ, ಆ ಕೈಲಾಸನಾಥನು ತನ್ನ ನೈಜ ಭಕ್ತರನ್ನು ಯಾವುದೇ ಕಾಲದಲ್ಲೂ ಕೈಬಿಡುವುದಿಲ್ಲ ಮತ್ತು ಈ ಬಾರಿ ನಿಮ್ಮ ಬದುಕಿನಲ್ಲಿ ಸಂಭವಿಸಲಿರುವ ಪವಾಡವು ನಿಮ್ಮ ಇಡೀ ಕಷ್ಟದ ಹೋರಾಟಕ್ಕೆ ಸಿಗುವ ಅತ್ಯುನ್ನತ ದೈವಿಕ ಉಡುಗೊರೆಯಾಗಿರಲಿದೆ. ಹರ ಹರ ಮಹಾದೇವ್.